ಸರ್ ಹೇಳಿದಂಗೆ ನಾನು ಅಭಿಮಾನಿಯಾಗಿ ಶಿವಣ್ಣನ ಏನೇನು ಮಾಡಬೇಕು ಆ ಥರ ತಲೆ ಓಡ್ತಾ ಇತ್ತು ಸರ್ ನನಗೆ. ಅದು ಒಂದಿನ ಇದನ್ನು ಅಷ್ಟೇ, ಈ ಸಿನಿಮಾನೇ ಒಂದು ಡಿವೈನ್ ಪ್ರೋಸೆಸ್ ಸರ್ ನನಗೆ. ಸ್ಟಾರ್ಟ್ ಆಗಿದ್ದು ಅಷ್ಟೇ, ಎಂಡ್ ಆಗಿದ್ದು ಅಷ್ಟೇ, ಈ ಕ್ಲೈಮ್ಯಾಕ್ಸು ಅಷ್ಟೇ ತುಂಬ ಒಂದು ಮಹತ್ವಕರವಾದ ಒಂದು ಪೂಜೆನಲ್ಲಿದ್ದೆ, ವೆರಿ ಇಂಪಾರ್ಟೆಂಟ್ ಪೂಜೆನಲ್ಲಿದ್ದೆ. ಏನು ಕ್ಲೈಮ್ಯಾಕ್ಸ್ ಹೆಂಗೆ ಮಾಡೋದು, ಒಂದು ಹೈ ಪಾಯಿಂಟ್ ಹೆಂಗೆ ತರೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಏನು ಮಾಡಿದ್ರು, ಏನೇನು ಐಡಿಯಾ ಮಾಡಿದ್ರು ಅದು ಕನ್ವಿನ್ಸ್ ಆಗ್ತಾಯಿಲ್ಲ. ಒಂದಿನ ಪೂಜೆನಲ್ಲಿ ಕೂತಿದ್ದಾಗ ಆ ಪೂಜೆನಲ್ಲಿ ಬಂತು ಈ ವಿಷಯ ಸರ್. ಅದು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಬಂದಿದ್ದ ತಕ್ಷಣ ಹೇಳಿದೆ, ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಹುಡುಗರಿಗೆ. ಅದು ಅಲ್ಲೇ ಅದು ದೇವರೇ ಹೇಳಿದ್ದು ನನಗೆ, ಇದು ಮಾಡು, ಇದೇ ನೀನು ಕ್ಲೈಮ್ಯಾಕ್ಸು ಅಂತ. ನಾನು ಅದನ್ನು ಹಂಗೆ ಬಂದು ಹೇಳಿದೆ, ಇದು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಗೊತ್ತಿಲ್ಲ, ಮಾಡ್ಬೋದು ಅಷ್ಟೇ, ಮಾಡೋಣ ಅಂತ ಪ್ರೊಡ್ಯೂಸರ್ಗೆ ಹೇಳಿದೆ. ಅವ್ರು ಹಿಂಗೆ ನೋಡಿದ್ರು, ಸರ್ ನೀವೇನು ಸರ್ ನೀವು ಅಂದರು. ಯಾಕೆ ನೀವು ಬಡ್ಜೆಟಲ್ಲಿ ಯೋಚನೆ ಮಾಡ್ತೀರಾ ಸರ್ ಅಂದರು ನನಗೆ. ನೀವು ಬಡ್ಜೆಟಲ್ಲಿ ಯೋಚನೆ ಮಾಡ್ತೀರಾ ಸರ್ ಅಂದರು. ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ, ಬಟ್ ಇದು ಹೆಂಗಿದೆ ಅಣ್ಣ ಅಂದೆ. ಸಖತ್ತಾಗಿದೆ, ಮಾಡೋಣ ಅಂತಂದರು. ನನಗೆ ಅವಾಗ ಬಡ್ಜೆಟಲ್ಲಿ ಯೋಚನೆ ಮಾಡಬೇಕಲ್ವ ಕರೆಕ್ಟು ಅಂತ ಅವಾಗ ಅನ್ನಿಸ್ತು. 40 ದಿನ ಮಾಡಿದ್ದಾರೆ ಕ್ಲೈಮ್ಯಾಕ್ಸು, ಬರೀ ಕ್ಲೈಮ್ಯಾಕ್ಸೇ 40 ದಿನ. ಏನು ನೀವು ಚೆಲುವೆಯ ನೋಟ ಚೆನ್ನ ತುಂಬ ಅದ್ಭುತವಾಗಿ ಹೇಳಿರಿ ಸರ್. ಏನು ಅನ್ನಿಸ್ತು ನಿಮಗೆ ಆ ಟೈಮಲ್ಲಿ? 26 ಬಂದಿರೋದು ನಿಮ್ಮ ತಲೆನಲ್ಲಿ. ನಾನು ಅದನ್ನು ಎಂಜಾಯ್ ಮಾಡಿದೆ ಶೂಟಿಂಗಲ್ಲಿ ಕೂತ್ಕೊಂಡು ನೋಡಿ ಅದನ್ನು. ಅದು ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ದಟ್ ಶೂಟಿಂಗ್. ಆದ್ದರಿಂದ ಎಸ್ ರಿಯಲಿ. ನಿಮಗೇನು ಅನ್ನಿಸ್ತು ಶಿವಣ್ಣನ ಆ ರೂಪದಲ್ಲಿ ನೋಡಿ? ನಾನಿದ್ದೆ, ಸೆಟ್ಟಲ್ಲಿದ್ದೆ ಆಗ. ಒಂದು ಅದಕ್ಕಿಂತ ಮುಂಚೆನೇ ಬೆಳಿಗ್ಗೆ ಇವ್ರು ಬಂದು ನನ್ನ ಹತ್ರ ಮಾತಾಡಿದರು. ಸರ್ ಈ ಥರ ಶಿವಣ್ಣಂಗೆ ಲೇಡಿ ಗೆಟಪ್ ಹಾಕಕ್ಕೆ ಹೇಳಿದ್ದೀನಿ, ಏನು ಅನ್ಕೋತಾರೋ ಏನೋ, ಹೋಗೋಕ್ಕೆ ನಂಗೆ ಧೈರ್ಯ ಇಲ್ಲ ಕ್ಯಾರವನ್ಗೆ. ಅವ್ರು ಹೋದರೆ ಎಲ್ಲಿ ಏನು ಹೇಳ್ತಾರೋ ಏನೋ, ಏನು ಮಾಡೋದು ಆ ಥರ ಭಯದಲ್ಲಿದ್ದರು. ಆಮೇಲೆ ಇವರು ಕ್ಯಾರವನ್ಗೆ ಹೋದರು, ಅದೇನು ಮಾತಾಡ್ಕೊಂಡ್ರು ಗೊತ್ತಿಲ್ಲ. ಆಮೇಲೆ ಅವ್ರು ಇಳಿದು ಬರಬೇಕಾದ್ರೆ ಯಾವುದೋ ಒಂದು ಸೂಟು ಬೂಟ್ ಇದ್ದರೆ ಎಷ್ಟು ಆರಾಮಾಗಿ ಶಿವಣ್ಣ ಇಳಿದು ಬರ್ತಾರೋ ಅದೇ ರೀತಿ ಸೀರಿಯಲ್ ಆರಾಮಾಗಿ ಬರ್ತಾಯಿದ್ರು. ಲೈಕ್ ಅಂದರೆ ಅವರು ಒಂದು ಸ್ವಲ್ಪನೂ ಅಂದರೆ ದಟ್ಸ್ ದ ಅಂದರೆ ಒಂದು ಕಲಾವಿದನ ಮುಖ್ಯ ಇದು ಗುಣ ಅನ್ಸುತ್ತೆ ಅದು. ಅಂದರೆ ಯಾವ ಕಾಸ್ಟ್ಯೂಮ್ ಕೊಟ್ಟರು ಕೂಡ ಅದಕ್ಕೆ ಒಗ್ಗಿಕೊಳ್ಳೋದು ಇದೆಯಲ್ವಾ ಅಲ್ವಾ? ಹೌದೌದೌದು. ಅದು ಯಾವುದೇ ಕೂಡ ತನ್ನತನವನ್ನು ಅಲ್ಲಿ ಹೇರದೆ ಸೊ ಆ ಪಾತ್ರ ಆಗೋದು ಬಹಳ ಕಷ್ಟ. ಅದಾಗೋದು ಮಾತ್ರ ಅಲ್ಲ, ಅದಕ್ಕೆ ಬೇಕಾಗಿರೋ ಬಾಡಿ ಲ್ಯಾಂಗ್ವೇಜನ್ನು ಕೂಡ ಬಹಳ ಗ್ರೇಸ್ಫುಲ್ ಆಗಿ ಕೊಟ್ಟಿದ್ದಾರೆ. ಅದರಿಂದ ಅದು ಕಾಣಿಸೋದಲ್ವಾ. ಈಗ ಅವ್ರ ಒಳಗಡೆ ಒಂದೇ ಒಂದು ಹಿಂಜರಿಕೆ ಇದ್ರೂ ಕೂಡ ಅದು ಆನ್ ಸ್ಕ್ರೀನ್ ಕಾಣಿಸುತ್ತೆ ನಿಮಗೆ. ಅಲ್ಲಿ ಎಲ್ಲಿದೆ ಹಿಂಜರಿಕೆ? ಅಷ್ಟು ಕ್ಯೂಟಾಗಿ ಅವರು ಬಾಡಿ ಲ್ಯಾಂಗ್ವೇಜು ಕೊಡ್ತಾ ಇದ್ದಾರೆ. ಅದು ಅವ್ರ ದೊಡ್ಡತನ.